ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ತರಕಾರಿ ಬಾತ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ಮೊದಲಿಗೆ ನಾನು ಮಿಕ್ಸರ್ನಲ್ಲಿ 2 ಆನಿಯನ್ಸ್ ಹಾಕ್ಕೋತಿದ್ದೀನಿ. ನಂತರ 2 ಟೊಮ್ಯಾಟೋಸ್, ಹಾಗೆ ಸ್ವಲ್ಪ ಕೊತ್ತಂಬರಿ, ಮತ್ತು ಒಂದು 7 to 8 ಪೀಸಸ್ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಶುಂಠಿ. ಇದಾದ ನಂತರ 7 to 8 ಪೀಸಸ್ ಹಸಿಮೆಣಸಿನ್ಕಾಯಿ ಹಾಕ್ಕೋತಿದ್ದೀನಿ. ಚಕ್ಕೆ ಸ್ವಲ್ಪ, ಹಾಗೆ ಸ್ವಲ್ಪ ಚಕ್ಕೆ, ಗರಂ ಮಸಾಲ, ಹಾಗೆ ಸ್ವಲ್ಪ ಗರಂ ಮಸಾಲ ಪೌಡರ್ ಕೂಡ ಹಾಕ್ಕೋತಿದ್ದೀನಿ. ಒಂದು ಹಾಫ್ ಸ್ಪೂನ್. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೊ ನನಗಿಷ್ಟು ಸಾಕು ಅನಿಸ್ತು, ಸೊ ಅದರಿಂದ ಮಿಕ್ಸರ್ನಲ್ಲಿ ರುಬ್ಕೊಂಡು ಸೈಡ್ಗೆ ಇಟ್ಕೊಂಡಿರೋಣ. ಈಗ ನಾನು ಕುಕ್ಕರ್ನಲ್ಲಿ ಸ್ವಲ್ಪ ಸಾಸಿವೆ, ಕರಿಬೇವು ಮತ್ತು ಸ್ವಲ್ಪ ಆನಿಯನ್ ಹಾಕ್ಕೋತಿದ್ದೀನಿ. ಒಂದು ಹಾಫ್ ಆನಿಯನ್ ಸಾಕು. ಮತ್ತು ಇದಕ್ಕೆ ನಾನು ಗೋಲ್ಡ್ ವಿನ್ನರ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ. ಒಂದು 4 to 5 ಸ್ಪೂನ್ಸ್ ಹಾಕ್ಕೋತಿದ್ದೀನಿ. ಹಾಗೆ ಕಲಿಸ್ತಾ ಹೋಗಿ. ಇದಾಗಿದ ನಂತರ ಸ್ವಲ್ಪ ಕ್ಯಾರೆಟ್, ಅದ್ರ ಜೊತೆ ಸ್ವಲ್ಪ ಬದನೆಕಾಯಿ, ಬ್ರಿಂಜಾಲು ಹಾಕಿದ್ದೀನಿ. ನಿಮ್ಮ ಹತ್ರ ಯಾವ್ದ್ಯಾವ್ದು ತರಕಾರಿಗಳಿರುತ್ತೋ ಎಲ್ಲ ತರಕಾರಿಗಳನ್ನು ನೀವು ಹಾಕ್ಕೋಬೋದು. ನನ್ನ ಹತ್ರ ನನಗೇನೇನು ಬೇಕೋ ಅದನ್ನು ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆ ಸ್ವಲ್ಪ, ಮತ್ತು ಬಟಾಣಿ ಸ್ವಲ್ಪ, ಹೀಗೆ ತೊಗರಿ ಕಾಳು ಯೂಸ್ ಮಾಡ್ತಿದ್ದೀನಿ ನಾನಿಲ್ಲಿ. ತೊಗರಿ ಕಾಳಂತೂ ನನ್ನ ಫೇವ್ರೆಟ್, ಸೊ ಅದನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಸೊ ಅದಾದ ನಂತರ ನೀವು ಎಷ್ಟು ರೈಸ್ ಹಾಕ್ಕೋತಿರೋ ಅದರಷ್ಟು ಎರಡರಷ್ಟು ನೀರು ಹಾಕ್ಕೊಳ್ಳಿ. ಸೊ ನಾರ್ಮಲ್ ಇದೆಲ್ಲರಿಗೂ ಗೊತ್ತಿರುತ್ತಲ್ವ. ಸೊ ಹಾಗೆ ನಾನು ಸ್ವಲ್ಪ ಹಾಗೆ ತಿರುಗಿಸ್ತಾ ಇದ್ದೀನಿ. ಸೊ ಎಲ್ಲ ಮಿಕ್ಸ್ ಆಗಲಿ ಚೆನ್ನಾಗಿ ಅಂತ. ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಈಗ ನೀವು ಮಿಕ್ಸರಲ್ಲಿ ಏನು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ರಿ ಅಲ್ವಾ, ಅದನ್ನು ಇದರೊಳಗಡೆ ಹಾಕಿ ಕಲಸಿ ಮಿಕ್ಸ್ ಮಾಡಿ. ಈ ಕಲರ್ಗೆ ಬಂದಿರುತ್ತೆ, ಒಂಥರ ಮಸಾಲೆ ಆದಂಗೆ ಆಗಿರುತ್ತೆ. ಸೊ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಹಾಗೆ ನೀವು ಕಲಿಸ್ತಾ ಹೋಗ್ಬೋದು. ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಲ್ವಾ, ತಿನ್ನಬೇಕು ಅನಿಸ್ತಿದೆ. ಸೊ ಇವಾಗ ನಾನು ನೀರು ಎಷ್ಟು ಬೇಕೋ ಅಷ್ಟೆಲ್ಲ ಹಾಕ್ಕೊಂಡಿದ್ದೀನಿ. ಒಂದು ಸಲ ಸುಮ್ಮನೆ ಹಾಗೆ ಕಲಿಸ್ಕೊಂಡು ನಿಮಗೆ ರುಚಿಗೆ ಏನೇನಿದೋ ಉಪ್ಪೆಲ್ಲ ಸರಿಯಾಗಿದೆ ಅಂತ ನೋಡಿಬಿಟ್ಟು ಹಾಗೆ ಮುಚ್ಚಳ ಹಾಕಿ ಕುಕ್ಕರ್ದು. ಅದಾದ ನಂತರ 3 ವಿಸಿಲ್ಸ್ ಆದಮೇಲೆ ನಾನು ತೆಗ್ದೆ. ಸೊ ಹೀಗೆ ಕಾಣಿಸ್ತಿದೆ, ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಇದ್ರ ಜೊತೆಗೆ ಮೊಸರು ಬಜ್ಜಿ ಮಾಡಿಕೊಂಡು ಪಕ್ಕದಲ್ಲಿ ಹಾಗೆ ಉಪ್ಪಿನಕಾಯಿ ಇಟ್ಕೊಂಡು ತಿಂತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ. ನೀವು ಟ್ರೈ ಮಾಡಿ ನೋಡಿ. ಧನ್ಯವಾದ.